Knowledge Park, the Creative School. Admissions are open from LKG to 10th standard. Free uniform for new admission students. दशहरा धर्म सम्मेलन को लेकर प्रेस मीट। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बसवा कल्याण सिटी के अक्का महादेवी मैदान में 22 सितंबर से 2 अक्टूबर तक चलने वाले दशहरा धर्म सम्मेलन यानी दशहरा दरबार को लेकर परम पूज्य श्री राजेश्वर शिवाचार्य स्वामी जी टलोड़ा ने प्रेस मीट कर इस कार्यक्रम के बारे में जानकारी दी। कार्यक्रम में श्रीमंत रंभापुरी जगत गुरु द्वारा महापूजा का आयोजन इस साल 2025 में बसवा कल्याण में किया जा रहा है। कार्यक्रम का उद्देश्य समाज को एकजुट करना, राष्ट्रीय निर्माण, महिलाओं को धार्मिक संस्कार की जानकारी देना और युवाओं को प्रेरणा देना और भी कई कार्यक्रम इस दशहरा दरबार में श्रीमंत रंभापुरी जगत गुरु के नेतृत्व में होने जा रहा है। कर्मभूमि, योगी तपस्विಗಳ ತಪೋಭೂಮಿ, ಈ ಒಂದು ಪವಿತ್ರ ಭೂಮಿಯಲ್ಲಿ ಶರद ನವರಾತ್ರಿಯ ನಿಮಿತ್ತವಾಗಿರಿಸಿಕೊಂಡು ರಂಭಾಪುರಿ ಜಗದ್ಗುರುಗಳವರ ಶರद ನವರಾತ್ರಿ ದಸರಾ ಉತ್ಸವದ ಮಹಾಪೂಜೆ, ಅದನ್ನು ದಸರಾ ದರ್ಬಾರ್ ಅನ್ನತಕ್ಕಂತಹ ಶಬ್ದದಿಂದ ಪ್ರಚಲಿತವಾಗಿದೆ ಅಂತ ಒಂದು ವೈಭವಪೂರಿತವಾದಂತಹ ಕಾರ್ಯಕ್ರಮ ಈ ವರ್ಷ Alamprabhu Paramedici Paramedical and BCA College admissions are open. Public School English Medium admissions are open. Nursery to higher classes. ನಮ್ಮ ಬಸವ ಕಲ್ಯಾಣದಲ್ಲಿ ಈ ಯೋಗ ಲಬ್ಧವಾಗಿದೆ. ಇಂಥ ಒಂದು ಸುಂದರವಾಗಿರತಕ್ಕಂತಹ ಕಾರ್ಯಕ್ರಮ ಇದು. ಸಮಾಜ ಕಟ್ಟುವ ಕಾರ್ಯಕ್ರಮ, ರಾಷ್ಟ್ರ ನಿರ್ಮಾಣದ ಕಾರ್ಯಕ್ರಮ, ಯುವ ಜನರಿಗೆ ಪ್ರೇರಣಾ ಶಕ್ತಿಯನ್ನ ದಿಶವನ್ನು ತೋರಿಸ್ತಕ್ಕಂತಹ ಕಾರ್ಯಕ್ರಮ, ಮಹಿಳೆಯರಿಗೆ ಧರ್ಮದ ಪ್ರಜ್ಞೆಯನ್ನ ಆಚರಣೆಗಳನ್ನ ಕೊಡ್ತಕ್ಕಂತಹ ವಿಷಯಗಳನ್ನು ಇಟ್ಟು ಮಹಿಳಾ ಸಬಲೀಕರಣದ ವಿಷಯವೂ ಕೂಡ ಈ ಕಾರ್ಯಕ್ರಮದ ವಿಷಯವಾಗಿರುತ್ತೆ. ಜೊತೆಯಲ್ಲಿ ಈ ದೇಶಕ್ಕೆ ಅನ್ನವನ್ನು ಕೊಡತಕ್ಕಂತಹ ರೈತನ ಬದುಕನ್ನು ಕಟ್ಟುವ ಕೆಲಸನೂ ಕೂಡ ಕಾರ್ಯಕ್ರಮನೂ ಕೂಡ ಇದೆ. ಯಾಕಂದ್ರೆ ಇವತ್ತು ದೇಶದಲ್ಲಿ ವಿಷಮುಕ್ತ ಆಹಾರ, ವ್ಯಸನ ಮುಕ್ತ ಸಮಾಜ ಇದು ಬಹಳ ಜರೂರಿ ಇದೆ. ARK ಗಿರಿ ಸಿಲ್ಕ್ ಅಂಡ್ ಸಾರಿ 7 Heaven ಗೋಲ್ಡನ್ ಸೂಪರ್ ಮಾರ್ಟ್ 50% ಆಫ್. ತರುಣರ ವ್ಯಸನ ಮುಕ್ತವಾಗಬೇಕು, ರೈತನ ವಿಷಮುಕ್ತ ಆಹಾರ ಸಮಾಜಕ್ಕೆ ಬರಬೇಕಾಗಿದೆ. ಅಂತಹ ಒಂದು ನಿಟ್ಟಿನಲ್ಲಿ ಕೃಷಿ ಸಮ್ಮೇಳನವೂ ಕೂಡ ಈ ಕಾರ್ಯಕ್ರಮದಲ್ಲಿ ಇದೆ. ಜೊತೆಯಲ್ಲಿ ಪ್ರತಿ ದಿವಸ ಧರ್ಮ ಸಮಾರಂಭದಲ್ಲಿ ಎಲ್ಲ ಹಳ್ಳಿಗಳಿಂದ ಭಕ್ತಾದಿಗಳ ಸಂಖ್ಯೆ ಈ ಕಾರ್ಯಕ್ರಮಕ್ಕೆ ಬರುತ್ತೆ. ವಿಶೇಷವಾಗಿ ಏನಂತಂದ್ರೆ ಮುಂಜಾನೆ ಪೂಜೆಯ ಕಾರ್ಯಕ್ರಮ, ಅದು ನಮ್ಮ BKDV ಮಂಟಪದಲ್ಲಿ ಆ ಪೂಜೆ ವ್ಯವಸ್ಥೆ ಮಾಡಲಾಗಿದೆ. ಆ ಪೂಜೆಯಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಪೂಜೆಯಲ್ಲಿ ಭಾಗಿಗಳಾಗ್ತಾರೆ. ಗುರುಗಳ ಇಷ್ಟಲಿಂಗ ಮಹಾಪೂಜೆ ಕಾರ್ಯಕ್ರಮ ನಡೆಯುತ್ತೆ. ಇಷ್ಟಲಿಂಗ ಮಹಾಪೂಜೆ ಅಂದ್ರೆ ಏನು? ಗುರುಗಳ ಇಷ್ಟಲಿಂಗ ಮಹಾಪೂಜೆ ಅಭಿಷೇಕಾದಿಗಳನ್ನ ರುದ್ರಾಭಿಷೇಕಾದಿಗಳ ಮುಖಾಂತರವಾಗಿ ಅಭಿಷೇಕ ಪೂರ್ಣಗೊಂಡ ನಂತರ ಬಿಲ್ವಾರ್ಚನ ಕಾರ್ಯಕ್ರಮ ಇರುತ್ತೆ, ತೀರ್ಥ ಪ್ರಸಾದದ ಕಾರ್ಯಕ್ರಮವಿರುತ್ತೆ. ಹೀಗಾಗಿ ಭಕ್ತಾದಿಗಳಿಗೆ ಇಂಥ ಒಂದು ಶರद ನವರಾತ್ರಿಯ ಪುಣ್ಯ ಪರ್ವದಲ್ಲಿ ಒಂದು ದೇವಿಯ ಆರಾಧನೆ ಜೊತೆಯಲ್ಲಿ ಗುರುಗಳ ಪ್ರಸಾದ, ತೀರ್ಥ ಪ್ರಸಾದ ಇವೆರಡೂ ಸಿಗ್ತಕ್ಕಂತಹ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಕಾರ್ಯಕ್ರಮ. ಇದು ದಸರಾ ಉತ್ಸವದ ಕಾರ್ಯಕ್ರಮ, ಇದನ್ನು ದಸರಾ ಧರ್ಮ ಸಮ್ಮೇಳನದ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯಮಾನ್ಯರು ಕೂಡ ರಾಷ್ಟ್ರೀಯ ಪಾತಳಿಯಲ್ಲಿರ್ತಕ್ಕಂಥವರು, ಕೇಂದ್ರ ಮಂತ್ರಿಗಳಾದವರು, Manthara Hotel, first 3-star facility hotel in Baswa Kalyan and Shastri Bhavan Pure Vegetarian Restaurant. Comfort zone for your family. Above Reliance Smart Bazaar Baswa Kalyan. ವಿಶೇಷವಾಗಿ ಶೋಭಾ ಕರಂದ್ಲಾಜೆ ಇರಬಹುದು, ಅದೇ ವಿ ಸೋಮಣ್ಣವರು ಇರಬಹುದು, ಅಥವಾ ನಿತಿನ್ ಗಡ್ಕರಿಯವರು ಇರಬಹುದು. ಇವರೆಲ್ಲರ ಒಂದು ಆಮಂತ್ರಣವನ್ನ ಆಲ್ರೆಡಿ ನಮ್ಮ ಶಾಸಕರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಾದಂಥ ಶರಣು ಸಲಗರ್ ಅವರು ಪ್ರತ್ಯಕ್ಷ ಹೋಗಿ ಎಲ್ಲ ಜಿಲ್ಲೆಯ ನಮ್ಮ ಸಿದ್ದು ಪಾಟೀಲ್ ಇರಬಹುದು, ಹಾಗೆ ಎಲ್ಲ ಶಾಸಕರನ್ನು ತೆಗೆದುಕೊಂಡು ಹೋಗಿ ಆಮಂತ್ರಣವನ್ನು ಕೊಟ್ಟು ಬಂದಿದ್ದಾರೆ. ಈ ಕಾರ್ಯಕ್ಕೆ ಗಡಿನಾಡಿರತಕ್ಕಂಥ ನಮ್ಮ ಮಹಾರಾಷ್ಟ್ರದ ಶಾಸಕರು, ಸಚಿವರು ಕೂಡ ಈ ಕಾರ್ಯಕ್ಕೆ ಸಹಕರಿಸಿದ್ದಾರೆ. ಅವರು ಕೂಡ ದಿಲ್ಲಿಗೆ ಬಂದು ಎಲ್ಲ ಗಣ್ಯರ, ಉಪಮುಖ್ಯಮಂತ್ರಿಗಳ ಕೂಡ ಬರ್ತಾ ಇದ್ದಾರೆ, ಏಕನಾಥ್ ಶಿಂದೆ ಅವರು ಕೂಡ ಬರ್ತಾ ಇದ್ದಾರೆ.
ಮತ್ತೆ ವಿಶೇಷವಾಗಿ ಯಡಿಯೂರಪ್ಪನವರು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಬರ್ತಾರೆ ಪ್ರಾರಂಭದ ಹಂತದಲ್ಲಿ. ಇದೊಂದು ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯಕ್ರಮ. ಇದೆಲ್ಲ ಒಂದು ಕಾರ್ಯಕ್ರಮದ ಜವಾಬ್ದಾರಿ ನಮ್ಮ ಈಶ್ವರ ಖಂಡ್ರೆ ಅವರು ಚಾಚು ತಪ್ಪದೆ ಇದನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆಲ್ಲಕ್ಕೂ ಕೂಡ ನಮ್ಮ ಹಾರ್ಕೋಡ್ನ ಪೂಜ್ಯರ ಒಂದು ಕೃಪಾಶೀರ್ವಾದ, ಅವರ ಒಂದು ಆದೇಶ, ಅವರ ಸಂಕಲ್ಪ, ಇದಕ್ಕೆಲ್ಲಕ್ಕೂ ಒಂದು ಮತ್ತೆ ಈ ನಮ್ಮ ಸೇವಾ ಸಮಿತಿಯ ಎಲ್ಲ ಸದಸ್ಯರ ಸದಿಚ್ಛೆ. ಬಹಳ ವರ್ಷಗಳಿಂದ ಬಸವ ಕಲ್ಯಾಣದ ಜನತೆಯ ಅಪೇಕ್ಷೆ ಇತ್ತು, ಇದೊಂದು ಕಾರ್ಯಕ್ರಮ ಇಲ್ಲಿ ಮಾಡಬೇಕು ಅನ್ನತಕ್ಕಂಥದ್ದು. ಆ ಕಾರ್ಯಕ್ರಮ ವೈಭವದಿಂದ ಸನ್ನದ್ಧವಾಗಿದೆ, ಸಿದ್ಧವಾಗಿದೆ. ಕಾರ್ಯಕ್ರಮದ ಕ್ಷಣಗಣನೆ ಕೂಡ ಪ್ರಾರಂಭವಾಗಿದೆ. ಇವತ್ತೇನು 18, ನಾಳೆ 19, 20, 21ಕ್ಕೆ ಗುರುಗಳ ಶುಭಾಗಮನ. 21 ಸಾಯಂಕಾಲ 4 ಗಂಟೆಗೆ ಗುರುಗಳನ್ನ ಸಾರೋಟ್ನಲ್ಲಿ ಕರೆಕೊಂಡು ಮತ್ತೆ ಕಾರ್ಯಕ್ರಮದ ಒಂದು ಗೌರವಪೂರ್ವಕವಾಗಿ ಪುರಪ್ರವೇಶದ ಕಾರ್ಯಕ್ರಮವಾಗುತ್ತೆ. ನಂತರ 22ನೇ ತಾರೀಕಿನಿಂದ ನಿತ್ಯದ ಮುಂಜಾನೆ ಮಹಾಪೂಜಾ ಕಾರ್ಯಕ್ರಮ, ಮುಂಜಾನೆ 8ರಿಂದ 12 ಗಂಟೆ ತನಕ ಮಹಾಪೂಜಾ ಕಾರ್ಯಕ್ರಮ. ತೀರ್ಥ ಪ್ರಸಾದಗಳಲ್ಲಿ ಸಿಗುತ್ತವೆ. ಯಾರ ಹತ್ರ ಇಷ್ಟಲಿಂಗ ಇದೆ ಅವ್ರು ಇಷ್ಟಲಿಂಗವನ್ನು ತೆಗೆದುಕೊಂಡು ಬರಬೇಕು. ಇಲ್ಲ ತನ್ನ ಉಪಾಸ್ಯ ದೈವತೆ ಏನಾದರೂ ಇದ್ದಿದ್ರೆ ಅದನ್ನ ತೆಗೆದುಕೊಂಡು ಬರಬಹುದು. ಇಲ್ಲಿ ಹೋಗಿದ್ರೆ ಜಪಮಾಲೆ ಇತ್ಯಾದಿಗಳನ್ನು ತೆಗೆದುಕೊಂಡು ಶುಚಿರ್ಭೂತರಾಗಿ ಈ ಕಾರ್ಯಕ್ರಮ ಪೂಜೆಯಲ್ಲಿ ಭಾಗಿಗಳಾಗಿ ಆ ಪೂಜೆ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಇದು ಪದ್ಧತಿ ಮುಂಜಾನೆದ್ದು. ಸಾಯಂಕಾಲದಲ್ಲಿ ಧರ್ಮಸಭೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಧರ್ಮಸಭೆ ಇದೆ, ಉಪನ್ಯಾಸ ಇದೆ, ಆಶೀರ್ವಚನ ಇದೆ, ಗುರುರಕ್ಷಣೆ ಇದೆ. ಇವೆಲ್ಲ ಕಾರ್ಯಕ್ರಮಗಳು ವೈಭವದಿಂದ ಸಾಗುತ್ತಲಿವೆ. ಹೀಗಾಗಿ ತಮ್ಮ ಕೈಯಲ್ಲಿ ಆಲ್ರೆಡಿ ಪತ್ರಿಕೆಯನ್ನು ಕೊಡಲಾಗಿದೆ. ಬರ್ತಕ್ಕಂಥ ಮಹನೀಯರೆಲ್ಲರ ಹೆಸರುಗಳು ಕೂಡ ಇಲ್ಲಿವೆ. ಅವರೆಲ್ಲರ ಸಂಪರ್ಕನೂ ಕೂಡ ಪೀಠದ ಕಾರ್ಯದರ್ಶಿಗಳು ಮತ್ತು ಇಲ್ಲಿನ ನಮ್ಮ ಈ ವ್ಯವಸ್ಥಾಪಕ ಮಂಡಳಿಯವರು ಕೂಡ ಇದನ್ನ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ. ಜೊತೆಯಲ್ಲಿ 4 ದಿವಸಗಳಿಂದ ನಿರಂತರವಾಗಿ ಸ್ಟೇಜಿನ ವ್ಯವಸ್ಥೆ ಕೂಡ ನಮ್ಮ ಸುನೀಲ್ ಪಾಟೀಲ್ರ ಜವಾಬ್ದಾರಿಯನ್ನು ಹೊತ್ಕೊಂಡು ಅವರು ಕೂಡ ಸರಿಯಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲ ಒಬ್ಬೊಬ್ಬ ಜವಾಬ್ದಾರಿಯನ್ನು ಒಬ್ಬೊಬ್ಬ ವ್ಯಕ್ತಿಗಳಿಗೆ ಏನು ಕೊಟ್ಟಿದ್ದಿದೆ ಅವರೆಲ್ಲರೂ ಕೂಡ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ. ಪ್ರಸಾದ ವ್ಯವಸ್ಥೆನೂ ಕೂಡ ಅಚ್ಚುಕಟ್ಟಾಗಿದೆ. ಮುಂಜಾನೆಯಿಂದ ಸಂಪೂರ್ಣ ರಾತ್ರಿ 10-11 ಗಂಟೆ ತನಕ ಹೋಗಿ ಬರುವ ಭಕ್ತರಿಗೆ ಬಸ್ಸು ವ್ಯವಸ್ಥೆಗಳನ್ನು ಸೌಕರ್ಯವನ್ನು ಕೂಡ ಒದಗಿಸಿಕೊಡಬೇಕು ಅನ್ನತಕ್ಕಂಥ ಒಂದು ಕಾರಣ ಕೂಡ ಇದರಲ್ಲಿ ಆಗಿದೆ.